ರಾಜಣ್ಣವ್ರೆ ಇವನ್ ಜೊತೆ ಹಸುಗಳ ಇವನ್ ಜೊತೆ ಹಸ್ಕೋ ಸರ್. ಇದು ಹೊಸ ಇದು ಕಟ್ಸೋ ಇದು ಕಟ್ಸು ಸರ್. ಎರಡಲ್ಲೂ ಇದು ಕೃಷ್ಣವರಿ ಮಗ, ಇದು ಮಗಳು. ಕೃಷ್ಣವರಿ ಮಗಳು. ಹೌದಾ? ಹಾಂ. ಇನ್ನು ಫಲ ಏನು ಕೊಡ್ಸಿಲ್ಲ? ಇನ್ನೂ ಫಲ ಕೊಡ್ಸಿಲ್ಲ ಸರ್. ಎರಡೆಲ್ಲ ಆಗದೆ ಎಲ್ಲಾಗಲಿ ಅಂತ ಇದ್ದೆ. ಇವಾಗ ಕೊಡಿಸ್ಬೇಕು ಸರ್. ಈಗ ಇದು ಸುಮಾರು 2-3 ವರ್ಷದಿಂದ ಇದೆ. ಇದಾಗಲಿ 2-3 ವರ್ಷದಿಂದ ಇದೆ. ಇದು ಜೊತೆ ಕೊಟ್ಬಿಟ್ರೆ ಇದ್ರ ಜೊತೆ ಕೊಟ್ಬಿಟ್ಟೆ ಸರ್. ಇದನ್ನೇ ಕೂಟಾಕೊಂಡು ಕೆಲಸ ಮಾಡ್ತಾ ಇದ್ದೀರಾ? ಕೆಲಸ ಇದಕ್ಕೆ ಜೊತೆ ಹೊಡಿತಾವನಿ. ಹಾಂ. ಸರ್ ಇದು 2ನೇ ಸೂಲ್ ಫಲ ಆಗಿದೆ. 2ನೇ ಸೂಲ್ ಫಲ ಸರ್. ಮೊದಲು ದಾದನ್ನು ಕೊಡಿಸಿದೆ, ಓರ್ಗರ್ ಹಾಕಿತ್ತು. ಇವಾಗ ಶಿವಲಿಂಗಣ್ಣವ್ರಿಗೆ ಕೊಡ್ಸಿದ್ದೀನಿ ಸರ್ದಾರ ಕೊಡ್ಸಿದ್ದೀರಾ? 4 ತಿಂಗಳು ಆಯ್ತು ಸರ್ ಇದಕ್ಕೆ. 4 ತಿಂಗಳಾಗಿದೆಯಾ? ಕೆಲಸನೂ ಮಾಡ್ತೀರಾ? ಕೆಲಸನೂ ಮಾಡ್ತೀನಿ ಸರ್. ಅಂದರೆ ತುಂಬ ಫಲ ಒಂದು 5 ತಿಂಗಳವರೆಗೂ ಮಾಡ್ತೀರಾ? ಏನು ತೊಂದರೆ ಇಲ್ವಾ? 7 ತಿಂಗಳವರೆಗೂ ಮಾಡ್ತೀವಿ ಸರ್. ಹೌದಾ? ಅಂದರೆ ಇದೊಂದು ಕೊಡಿಸ್ಬೇಕು ಓರಿ. ಕೃಷ್ಣವರಿ ಮಗಳು ಇದು. ಇದಕ್ಕೆ ಓರಿ ಕೊಡ್ಸೋಣ ಅಂತ ಅವನೇ ಅದಕ್ಕೆ ಇಟ್ಕೊಂಡವನಿದೆ. ಇಲ್ಲದ್ರೆ ಕೇಳಿದ್ರು ಕೊಡಲಿಲ್ಲ. ಇಟ್ಕೊಂಡವನಿದೆ. ಶಿವಲಿಂಗಣ್ಣವ್ರಿಗೆ ಕೊಡ್ಸೋ ಸರ್ದಾರನ ಅಂದ್ಬಿಟ್ಟು ಇಟ್ಕೊಂಡವನಿ ಸರ್. ಅಂದರೆ ನಿಮ್ಮದು ರೇಷ್ಮೆ ತೋಟ ಇದೆ? ರೇಷ್ಮೆ ತೋಟ ಇದೆ. ನೀವು ಸ್ವಂತ ಕೆಲಸ ಮಾಡಿ ಬಾಡಿಗೆನೂ ಹೋಗ್ತೀರಾ? ಬಾಡಿಗೆನೂ ಹೋಯ್ತೇವೆ ಸರ್. ಬಾಡಿಗೆ ಸಿಗುತ್ತೆ. ರೇಷ್ಮೆ ಮುಸ್ಕಿನ ಜೋಳ ಜಾಸ್ತಿ ಇಲ್ಲಿ? ರೇಷ್ಮೆ ಮುಸ್ಕಿನ ಜೋಳ ಜಾಸ್ತಿ. ರಾಗಿ ಕಮ್ಮಿನಾ? ರಾಗಿ ಕಮ್ಮಿನೇ. ಮಳೆ ಆಶ್ರಿತ ಜಾಗದಲ್ಲಿ ಮಾತ್ರ ರಾಗಿ ಹಾಕ್ತೀರಾ? ಹಾಕತ್ತೀವಿ ಸರ್. ಎಲ್ಲ ಕಣಗಳೆಲ್ಲ ಆಗೋದ್ವಾ ರಾಗಿದು? ಆಗೋದ ಸರ್. ಸ್ವಲ್ಪ ಮೇಯ್ಬೇಕು ಎರಡೂ ಸರ್. ಒಂದೇ ರಾಗಿ ಸ್ವಲ್ಪ ಕೆಲಸ ಜಾಸ್ತಿ. ಹೌದಾ? ನಾವೇನು ಬಿಡಲ್ಲ. ಯಾವಾಗಲೂ ಹೊಡಿತಾ ಇರ್ತಾರೆ. ಆಯ್ತು ಸರ್, ಧನ್ಯವಾದಗಳು.